ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಬದಲಾಗುತ್ತಿದೆ ಭಾರತದ ನೋಟು. ಡಿಮಾನಿಟೈಸೇಷನ್ ಬಳಿಕ ಕೇಂದ್ರ ಸರ್ಕಾರದಿಂದ ಮತ್ತೊಂದು ನಿರ್ಧಾರ. RBI ಹೊಸ ಯೋಜನೆ. ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳ ಯುಗ ಆರಂಭ. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ಸ್ವಿಗ್ಗಿ ಜೊಮ್ಯಾಟೊ ನಿಷೇಧ. ಸಭೆ ಬಳಿಕ ಆಗಸ್ಟ್ 15ರವರೆಗೆ ಗಡುವು ಕೊಟ್ಟ ಹೋಟೆಲ್ ಮಾಲೀಕರು. ಮತ್ತೆ ಹೋಟೆಲ್ಗಳು ಬಂದ್ ಆಗುತ್ತಾ, ಯಾಕೆ ಏನಾಯ್ತು ಎಂಬುದನ್ನು ಕೂಡ ನೋಡೋಣ ಸ್ನೇಹಿತರೆ. ಇನ್ನು ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿಗೆ ಮತ್ತೊಂದು ಮುಖ್ಯವಾದ ಸೂಚನೆ. 200 ಯೂನಿಟ್ ಬೇಕಂದ್ರೆ ಈ ಕೆಲಸ ಮಾಡಿಕೊಳ್ಳುವುದು ಕಡ್ಡಾಯ. ಬೆಸ್ಕಾಂ ಮತ್ತು ಇತರೆ ಇಲಾಖಾಧಿಕಾರಿಗಳಿಂದ ಸ್ಪಷ್ಟನೆ. ಮರುಪರಿಶೀಲನೆ ವೇಳೆ ನೀವೇನೇನು ಮಾಡಬೇಕು ಎಂಬ ಮಾಹಿತಿ ಕೂಡ ನೋಡೋಣ ಗೆಳೆಯರೆ. ಮತ್ತೊಂದೆಡೆಯಲ್ಲಿ ತಮಿಳುನಾಡಿಗೆ ದಿನಕ್ಕೆ 3500 ಕ್ಯೂಸೆಕ್ಸ್ ಕಾವೇರಿ ನೀರು ಹರಿಸುವಂತೆ ಕರ್ನಾಟಕಕ್ಕೆ ಆದೇಶ. ಮತ್ತೆ ಕರ್ನಾಟಕಕ್ಕೆ ಸೋಲಾಗಿದೆ. ಏನಿದು ನೋಡೋಣ ಸ್ನೇಹಿತರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಪೂರ್ತಿ. ರಾಜ್ಯದಲ್ಲಿ ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಬಿಡುಗಡೆ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲವೆಂದ್ರೆ ಈ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ನಾವು ಹಾಕುವಂತಹ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಹಾಗೂ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ಭಾರತದಲ್ಲಿ ಡಿಮಾನಿಟೈಸೇಷನ್ ನಂತರ ಕೇಂದ್ರ ಸರ್ಕಾರ ಮತ್ತೊಂದು ನಿರ್ಧಾರ ಕೈ ತೆಗೆದುಕೊಳ್ಳಲು ಮುಂದಾಗಿದೆ. ಹೌದು, ಭಾರತದಲ್ಲಿ ಕರೆನ್ಸಿ ನೋಟ್ ವಿಚಾರದಲ್ಲಿ ಮತ್ತೊಂದು ಮಹತ್ವದ ನಿರ್ಧಾರ ಹೊರಬಿದ್ದಿದೆ. ನರೇಂದ್ರ ಮೋದಿ ಅವರ ಸರ್ಕಾರ ಈ ಒಂದು ಹಿಂದೆ ನವೆಂಬರ್ 8, 2016ರಲ್ಲಿ ಡಿಮಾನಿಟೈಸೇಷನ್ ಮೂಲಕ 500 ರೂಪಾಯಿ ಮತ್ತು 1000 ರೂಪಾಯಿ ಮುಖಬೆಲೆ ನೋಟನ್ನು ಹಿಂಪಡೆದಿತ್ತು. ಬಳಿಕ 2000 ರೂಪಾಯಿ ನೋಟು ಚಲಾವಣೆಗೆ ತಂದು ಭಾರಿ ಬದಲಾವಣೆ ಸೃಷ್ಟಿ ಮಾಡಿತ್ತು. ಇದೀಗ ಡಿಮಾನಿಟೈಸೇಷನ್ ಬಳಿಕ ಕೇಂದ್ರ ಸರ್ಕಾರ ಮತ್ತೊಂದು ಐತಿಹಾಸಿಕ ನಿರ್ಧಾರ ಕೈ ತೆಗೆದುಕೊಂಡಿದೆ. ಅದುವೇ 10 ರೂಪಾಯಿ ಮತ್ತು 20 ರೂಪಾಯಿ ನೋಟುಗಳ ಸ್ವರೂಪ ಬದಲಿಸುವ ಯೋಜನೆ. ಹೌದು ಗೆಳೆಯರೆ, ಭಾರತದ ಎಲ್ಲಾ ಕರೆನ್ಸಿ ನೋಟುಗಳು ಹಂತ ಹಂತವಾಗಿ ಪ್ಲಾಸ್ಟಿಕ್ ನೋಟ್ ಆಗಿ ಬದಲಾಗಲಿವೆ. ಈಗ ಮೊದಲ ಹಂತದಲ್ಲಿ 10 ಮತ್ತು 20 ರೂಪಾಯಿ ನೋಟುಗಳು ಪ್ಲಾಸ್ಟಿಕ್ ಆಗಿ ಬರಲಿವೆ. ಹೌದು, ಸದ್ಯ ಕರೆನ್ಸಿ ನೋಟುಗಳು ಕಾಗದದ ಸ್ವರೂಪದಲ್ಲಿದ್ದು, ಆದರೆ ಇದೀಗ ಭಾರತೀಯ ರಿಸರ್ವ್ ಬ್ಯಾಂಕ್ 10 ರೂಪಾಯಿ ಹಾಗೂ 20 ರೂಪಾಯಿ ನೋಟುಗಳನ್ನು ಪ್ಲಾಸ್ಟಿಕ್ ರೂಪದಲ್ಲಿ ಬಿಡುಗಡೆ ಮಾಡಲು ಪೈಲಟ್ ಪ್ರಾಜೆಕ್ಟ್ ಅನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿದೆ. ಸದ್ಯ ಕೇಂದ್ರ ಸರ್ಕಾರ ಪ್ರಸ್ತಾವನೆಗೆ ಒಪ್ಪಿಗೆ ಸೂಚಿಸಿದರೆ ಶೀಘ್ರದಲ್ಲೇ 10 ಹಾಗೂ 20 ರೂಪಾಯಿ ನೋಟುಗಳು ಪ್ಲಾಸ್ಟಿಕ್ ಅಂದರೆ ಪಾಲಿಮರ್ ಪ್ಲಾಸ್ಟಿಕ್ ರೂಪದಲ್ಲಿ ಜನರ ಕೈ ಸೇರಲಿವೆ. ಈ ಒಂದು ನೋಟುಗಳು ಕಾಗದ ನೋಟುಗಳಿಗಿಂತ ಹೆಚ್ಚು ಚಲಾವಣೆಗೆ ಬರಲಿವೆ. ಹರಿದು ಹೋಗುವುದು, ನೀರಲ್ಲಿ ತೇಲುವುದು, ಕೊಳೆಯಾಗುವುದು, ಇಂತಹ ಎಲ್ಲ ಸಮಸ್ಯೆಗಳನ್ನು ಈ ಒಂದು ಪಾಲಿಮರ್ ನೋಟುಗಳು ಎದುರಿಸುತ್ತವೆ ಎಂದು ಹೇಳಲಾಗ್ತಾ ಇದೆ. ಹೀಗಾಗಿ ಪ್ಲಾಸ್ಟಿಕ್ ನೋಟುಗಳನ್ನು ಚಲಾವಣೆಗೆ ತರುವ ಮೂಲಕ ನೋಟುಗಳ ಸುದೀರ್ಘ ದಿನಗಳ ಕಾಲ ಬಾಳಿಕೆ ಬರುವಂತೆ ಮಾಡುವ ಪ್ಲಾನ್ ಅನ್ನು ಹಾಕಲಾಗಿದೆ ಸ್ನೇಹಿತರೆ. ಸರ್ಕಾರದ ಮೇಲಿನ ಮುದ್ರಣ ವೆಚ್ಚವೂ ಕೂಡ ಕಡಿಮೆ ಆಗುತ್ತೆ. ಒಮ್ಮೆ ಮುದ್ರಣ ಮಾಡಿದರೆ ಈ ಒಂದು ನೋಟುಗಳು ಸಾಮಾನ್ಯವಾಗಿ ಹರಿದು ಹೋಗೋದಿಲ್ಲ, ಹಾಳು ಕೂಡ ಆಗೋದಿಲ್ಲ. ಹಾಗಾಗಿ ಮತ್ತೆ ಮತ್ತೆ ಮುದ್ರಿಸುವ ವೆಚ್ಚವೂ ಕೂಡ ತಪ್ಪುತ್ತೆನ್ನುವುದು ಕೇಂದ್ರ ಸರ್ಕಾರದ ಒಂದು ಅಭಿಪ್ರಾಯವಾಗಿದೆ. ಸದ್ಯ ಸ್ನೇಹಿತರೆ, ಕಾದು ನೋಡೋಣ. ಮಾಹಿತಿಯ ಪ್ರಕಾರ ಇದೇ ಆಗಸ್ಟ್ 18, 2026ರೊಳಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದ್ದು 2027 ಅನ್ನುವಷ್ಟರಲ್ಲಿ ಎಲ್ಲಾ ನೋಟುಗಳು ಹಂತ ಹಂತವಾಗಿ ಪ್ಲಾಸ್ಟಿಕ್ ನೋಟುಗಳಾಗಲಿವೆ ಎಂದು ಹೇಳಲಾಗ್ತಾ ಇದೆ. ಹೌದು, 2027 ಅನ್ನುವಷ್ಟರಲ್ಲಿ ಮತ್ತೆ ನಾವೆಲ್ಲರೂ ಹೊಸ ಪ್ಲಾಸ್ಟಿಕ್ ನೋಟನ್ನು ನೋಡುತ್ತೇವೆ. ಆ ಸಮಯದಲ್ಲಿ ಮತ್ತೆ ಬ್ಯಾಂಕಿಗೆ ಭೇಟಿ ಕೊಟ್ಟು ಹಳೆ ನೋಟುಗಳನ್ನು ಎಕ್ಸ್ಚೇಂಜ್ ಅಥವಾ ಬ್ಯಾಂಕಿನವರಿಗೆ ಕೊಡಬೇಕಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದೆ ನೋಡೋಣ ಸ್ನೇಹಿತರೆ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಸ್ವಿಗ್ಗಿ ಮತ್ತು ಜೊಮ್ಯಾಟೊ ವಿರುದ್ಧ ಹೋಟೆಲ್ ಮಾಲೀಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಅನಧಿಕೃತ ಆಫರ್ಗಳು, ಹೆಚ್ಚಿನ ಕಮಿಷನ್ ಮತ್ತು ಪಾವತಿ ವಿಳಂಬದಂತಹ ಶೋಷಣೆ ವಿರೋಧಿಸಿ ಆಗಸ್ಟ್ 15ರೊಳಗೆ ಸಮಸ್ಯೆ ಬಗೆಹರಿದಿದ್ದರೆ ಎಲ್ಲಾ ಹೋಟೆಲ್ಗಳನ್ನು ಬಂದ್ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಆನ್ಲೈನ್ ಫುಡ್ ಡೆಲಿವರಿ ದತ್ತೆ ಸಂಸ್ಥೆಗಳಾದ ಸ್ವಿಗ್ಗಿ ಮತ್ತು ಜೊಮ್ಯಾಟೊ ವಿರುದ್ಧ ಹೋಟೆಲ್ ಮಾಲೀಕರು ಇದೀಗ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ ಉದ್ಯಮಿಗಳ ಹೊಟ್ಟೆಯ ಮೇಲೆ ಹೊಡೆದು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿರುವ ಬೃಹತ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘವು ಬೆಂಗಳೂರಲ್ಲಿ ಸ್ವಿಗ್ಗಿ ಮತ್ತು ಜೊಮ್ಯಾಟೊ ಸೇವೆಗಳನ್ನು ಸಂಪೂರ್ಣವಾಗಿ ಬಂದ್ ಅಥವಾ ಅಪ್ಲಿಕೇಶನ್ ಬಂದ್ ಮಾಡಿಸುವ ಗಂಭೀರ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೌದು, ಯಾಕಂದರೆ ಸ್ನೇಹಿತರೆ, ಸ್ವಿಗ್ಗಿ ಆ್ಯಪ್ನ ಅಸಮರ್ಪಕ ನೀತಿಗಳಿಂದಾಗಿ ಬೆಂಗಳೂರಿನ ಸಣ್ಣ ಹಾಗೂ ದೊಡ್ಡ ಹೋಟೆಲ್ಗಳಿಗೆ ಪ್ರತಿದಿನ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತಿದೆ ಎಂದು ಹೇಳಲಾಗ್ತಾ ಇದೆ. ಮಾಹಿತಿಯ ಪ್ರಕಾರ ಹೋಟೆಲ್ ಮಾಲೀಕರ ಗಮನಕ್ಕೆ ತರದೆ ಸ್ವಿಗ್ಗಿಯವರು ತಮ್ಮ ಆ್ಯಪ್ನಲ್ಲಿ ಬೃಹತ್ ಆಫರ್ಗಳನ್ನು ಘೋಷಣೆ ಮಾಡುತ್ತಿದ್ದಾರೆ. ಉದಾಹರಣೆಗೆ, ಗ್ರಾಹಕರಿಗೆ ಬೈ ಒನ್ ಗೆಟ್ ಒನ್ ಫ್ರೀ ಎಂಬ ಆಫರ್ ಕೂಡ ಕೊಡಲಾಗುತ್ತಿದೆ. ಆದರೆ ಸ್ವಿಗ್ಗಿ ಸಂಸ್ಥೆಯು ಹೋಟೆಲ್ಗಳಿಗೆ ಪಾವತಿ ಮಾಡುವುದು ಮಾತ್ರ
ಕೇವಲ 1 ಪ್ಲೇಟ್ನ ಹಣವೆಂದು ಹೇಳಲಾಗ್ತಾ ಇದೆ. ಇಲ್ಲಿ ಹೋಟೆಲ್ ಮಾಲೀಕರಿಗೆ ನಷ್ಟವಾಗ್ತಾ ಇದೆ. ಉಚಿತವಾಗಿ ಹೋಗುವ ಮತ್ತೊಂದು ಪ್ಲೇಟ್ನ ಸಂಪೂರ್ಣ ನಷ್ಟವನ್ನು ಹೋಟೆಲ್ ಮಾಲೀಕರೇ ಭರಿಸಬೇಕಾಗಿರುವುದು ಕಂಡು ಬಂದಿದೆ. ಮತ್ತು ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಕ್ಯಾನ್ಸಲ್ ಆದ ಆರ್ಡರ್ಗಳ ಮೇಲೆಯೂ ಕೂಡ ಹೋಟೆಲ್ ಮಾಲೀಕರಿಗೆ ನಷ್ಟವಾಗ್ತಾ ಇದೆ. ಹೌದು, ಮಾಹಿತಿಯ ಪ್ರಕಾರ ಗ್ರಾಹಕರು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ ನಂತರ ಆಹಾರ ಸಿದ್ಧವಾಗಿ ಡೆಲಿವರಿ ಬಾಯ್ ಕೈಗೆ ಹೋಗುತ್ತೆ. ಅಲ್ಲಿ ಡೆಲಿವರಿ ಬಾಯ್ ಗ್ರಾಹಕರಿಗೆ ತಲುಪುವಷ್ಟರಲ್ಲಿ ತಡವಾದರೆ ಆರ್ಡರ್ ಅನ್ನು ಕ್ಯಾನ್ಸಲ್ ಮಾಡುತ್ತಾರೆ. ಹೀಗೆ ಕ್ಯಾನ್ಸಲ್ ಆದ ಆಹಾರವನ್ನು ಮತ್ತೆ ಹೋಟೆಲ್ಗೆ ವಾಪಸ್ ತೆಗೆದುಕೊಂಡು ಹೋಗುತ್ತಿಲ್ಲ, ಬದಲಿಗೆ ಆ ಒಂದು ಆಹಾರವನ್ನು ಡೆಲಿವರಿ ಬಾಯ್ಸ್ಗಳೇ ತಿನ್ನುತ್ತಿದ್ದಾರೆ ಮತ್ತು ಅದರ ಹೋಟೆಲ್ಗೆ ಬಿಲ್ ಮೊತ್ತವೂ ಕೂಡ ಸಿಗುತ್ತಿಲ್ಲ ಎನ್ನುವುದು ಆರೋಪವಾಗಿದೆ. ಹಾಗಾಗಿ ಆಹಾರವೂ ಹೋಯ್ತು, ಇತ್ತ ಹಣವೂ ಕೂಡ ಹೋಯ್ತು ಎನ್ನುವುದು ಮಾಲೀಕರ ಒಂದು ಆರೋಪವಾಗಿದೆ ಸ್ನೇಹಿತರೆ. ಹೋಟೆಲ್ಗಳು ಕಷ್ಟಪಟ್ಟು ಗುಣಮಟ್ಟದ ಆಹಾರ ಸಿದ್ಧಪಡಿಸಿ ಬಿಲ್ಲನ್ನು ಕಳುಹಿಸಿದರೆ ಅಲ್ಲಿ ಮತ್ತೆ 25% 30% ಕಮಿಷನ್ ಅನ್ನ ಕಡಿತಗೊಳಿಸಲಾಗುತ್ತಿದೆ. ಹೀಗೆ ಅಪ್ಲಿಕೇಶನ್ ಅವರು ಹೋಟೆಲ್ ಪ್ರಮೋಷನ್ ಹೆಸರಿನಲ್ಲಿ ಅನಗತ್ಯ ಜಾಹೀರಾತು ವೆಚ್ಚವು ಕೂಡ ತೆಗೆದುಕೊಂಡು ಹೋಗುತ್ತಿದ್ದಾರೆ ಎನ್ನುವುದು ಹೋಟೆಲ್ ಮಾಲೀಕರ ಆರೋಪವಾಗಿದೆ. ಹಾಗಾಗಿ ಹೋಟೆಲ್ ಮಾಲೀಕರು ನಷ್ಟ ಅನುಭವಿಸುತ್ತಿದ್ದು ಆಗಸ್ಟ್ 15ರೊಳಗೆ ಸಮಸ್ಯೆಯನ್ನು ಸರಿಪಡಿಸುವಂತೆ ಗಡುವು ಕೊಡಲಾಗಿದೆ ಸ್ನೇಹಿತರೆ. ಬನ್ನೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಈ ಮಾಹಿತಿ ನಿಮಗೆ ತುಂಬಾನೇ ಮುಖ್ಯವಾಗಲಿದೆ. ಹೌದು, ಪಂಚ ಗ್ಯಾರಂಟಿಗಳಲ್ಲಿ ಗೃಹ ಜ್ಯೋತಿ ಯೋಜನೆಯೂ ಕೂಡ ಒಂದಾಗಿದ್ದು ಈಗ ಗೃಹ ಜ್ಯೋತಿ ಯೋಜನೆಯ ಪರಿಷ್ಕರಣೆ ನಡೆದಿದೆ. ಬೆಂಗಳೂರು, ಮೈಸೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಗೃಹ ಜ್ಯೋತಿ ಪರಿಷ್ಕರಣೆ ಶುರುವಾಗಿದೆ. 5 ಎಸ್ಕಾಂಗಳ ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ಕಾರ್ಯ ಮಾಡ್ತಿದ್ದಾರೆ. ಹೌದು, ಮೀಟರ್ ರೀಡರ್ ಹಾಗೂ ಲೈನ್ ಮ್ಯಾನ್ಗಳು ಪ್ರತಿ ಮನೆಗೆ ಭೇಟಿ ಕೊಟ್ಟು ರೆಂಟ್ ಅಗ್ರಿಮೆಂಟ್ ಸೇರಿದಂತೆ ಇತರೆ ದಾಖಲೆಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಜುಲೈ 30 ಕೊನೆ ದಿನಾಂಕ ಎಂದು ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ಇದರಿಂದ ಫಲಾನುಭವಿಗಳು ಆತಂಕಕ್ಕೊಳಗಾಗಿದ್ದರು. ಆದರೆ ಈಗ ಈ ಒಂದು ಪರಿಶೀಲನೆ ಕಾರ್ಯ ಇನ್ನು 2 ತಿಂಗಳ ನಡೆಯಲಿದೆ ಎಂದು ಹೇಳಲಾಗ್ತಾ ಇದೆ. ಹೌದು, ಗೃಹ ಜ್ಯೋತಿ ಯೋಜನೆಯ 200 ಯೂನಿಟ್ ಉಚಿತ ವಿದ್ಯುತ್ ಪಡೆದುಕೊಳ್ಳಬೇಕಂದ್ರೆ ಜುಲೈ 31ರೊಳಗೆ ಪರಿಷ್ಕರಣೆ ಮಾಡಿಕೊಳ್ಳಬೇಕು ಎಂಬ ಸುದ್ದಿ ಸುಳ್ಳಾಗಿರುತ್ತೆ ಎಂದು ಬೆಸ್ಕಾಂ ಇಲಾಖಾಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇಂದು ಗೃಹ ಜ್ಯೋತಿ ಯೋಜನೆ ಮನೆಗಳಿಗೆ ಮಾತ್ರ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಯೋಜನೆಯಾಗಿದೆ. ಆದರೆ ಇದೇ ಒಂದು ಯೋಜನೆ ಇಂದು ವಾಣಿಜ್ಯ ಉದ್ದೇಶಕ್ಕೆ ಇತರೆ ಕೈಗಾರಿಕೆಗಳಿಗೂ ಕೂಡ ಬಳಕೆ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದ್ದು ಹಾಗಾಗಿ ಸರ್ಕಾರ ಪರಿಷ್ಕರಣೆ ಮಾಡ್ತಾ ಇದೆ. ಹೌದು ಗೆಳೆಯರೆ, ಬೇರೆ ರಾಜ್ಯದವರು ಕೂಡ ಗೃಹ ಜ್ಯೋತಿ ಲಾಭ ಪಡೆದುಕೊಳ್ಳುತ್ತಿದ್ದಾರೆ. ಇತ್ತ ಇನ್ನೂ ಕೆಲವರು ಒಂದೇ ಕುಟುಂಬದಲ್ಲಿ 4-5 ಜನರ ಹೆಸರಲ್ಲಿ ಹೆಚ್ಚುವರಿ ಉಚಿತ ವಿದ್ಯುತ್ ಲಾಭ ಪಡೆದುಕೊಳ್ಳುತ್ತಿದ್ದು ಈ ಎಲ್ಲ ಕಾರಣಕ್ಕೆ ಗೃಹ ಜ್ಯೋತಿ ಪರಿಷ್ಕರಣೆ ಈಗ ಶುರು ಮಾಡಲಾಗಿದೆ. ಆದರೆ ಸ್ನೇಹಿತರೆ, ಜುಲೈ 31ರೊಳಗೆ ಪರಿಷ್ಕರಣೆಗೆ ಒಳಗಾಗಬೇಕು ಎನ್ನುವ ಸುದ್ದಿ ಸುಳ್ಳಾಗಿರುತ್ತೆ ಎಂದು ಬೆಸ್ಕಾಂನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಸರ್ವರ್ ಸಮಸ್ಯೆ ಮತ್ತು ಮಾಹಿತಿ ಕೊರತೆ ಸೇರಿದಂತೆ ಪರಿಶೀಲನೆ ಮಾಡುವುದಕ್ಕೆ ಹಲವು ಸವಾಲುಗಳು ಎದುರಾಗುತ್ತಿದ್ದು ಹಾಗಾಗಿ ಸರ್ಕಾರ ಎಲ್ಲಿಯೂ ಕೂಡ ಗೃಹ ಜ್ಯೋತಿ ಯೋಜನೆಗೆ ಕೊನೆ ದಿನಾಂಕ ಉಲ್ಲೇಖಿಸಿಲ್ಲ. ಆಗಸ್ಟ್ ಪೂರ್ತಿ ತಿಂಗಳು ಕೂಡ ಮನೆ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುತ್ತೇವೆ ಎಂದು ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರಾ? ಅಧಿಕಾರಿಗಳು ಬಂದು ಮಾಹಿತಿ ಪಡೆದುಕೊಂಡು ಹೋದ್ರ? ಕಮೆಂಟ್ ಮಾಡಿ ಸ್ನೇಹಿತರೆ. ಅಂದಹಾಗೆ ನೀವು ಯಾವೆಲ್ಲ ದಾಖಲೆಗಳು ಕೊಡಬೇಕಂದ್ರೆ ಆಧಾರ್ ಕಾರ್ಡು, ಮತದಾರರ ಗುರುತಿನ ಚೀಟಿ, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಫೋಟೋ, ಬಾಡಿಗೆ ಒಳಗೆ ಇದ್ರೆ ಬಾಡಿಗೆ ಒಪ್ಪಂದ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ ಎಂದು ಹೇಳಲಾಗಿದೆ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೂ ಹೋಗೋಣ. ನೆರೆ ರಾಜ್ಯ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿ ನಡೆದಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ನಿರ್ಣಾಯಕ ಸಭೆ ಮುಕ್ತಾಯಗೊಂಡಿದ್ದು ಕರ್ನಾಟಕಕ್ಕೆ ಸಭೆಯಲ್ಲಿ ಸೋಲಾಗಿದೆ. ಹೌದು ಗೆಳೆಯರೆ, ಕಾವೇರಿ ನೀರು ನಿಯಂತ್ರಣ ಸಮಿತಿಯು ತಮಿಳುನಾಡಿನ ಪರವಾಗಿ ಆದೇಶ ಎತ್ತಿ ಹಿಡಿಯುವ ಮೂಲಕ ಕರ್ನಾಟಕಕ್ಕೆ ಬಿಗ್ ಶಾಕ್ ಕೊಟ್ಟಿದೆ. ಪ್ರತಿದಿನಕ್ಕೆ 3500 ಕ್ಯೂಸೆಕ್ ನೀರು ಹರಿಸುವಂತೆ CWRC ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಈ ಒಂದು ಆದೇಶ ಹೊರಡಿಸಿದೆ. ಸ್ನೇಹಿತರೆ, ಕರ್ನಾಟಕ ಸರ್ಕಾರವು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ನಾವು ನೀರನ್ನ ಬಿಡುವುದಿಲ್ಲ ಎಂದು ಮೇಲ್ಮನವಿ ಸಲ್ಲಿಸಿತ್ತು. ಆದರೆ ನವದೆಹಲಿಯಲ್ಲಿ ಸಭೆಯಲ್ಲಿ ಈ ಒಂದು ವಾದವನ್ನ ತಳ್ಳಿ ಹಾಕಿ ಆದೇಶವನ್ನ ತಮಿಳುನಾಡು ಪರವಾಗಿ ಕೊಡಲಾಗಿದೆ. ಸಭೆಯಲ್ಲಿ ಕರ್ನಾಟಕದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿರುವ ಗೌರವ್ ಗುಪ್ತಾ ಎನ್ನುವರು ಕರ್ನಾಟಕದಲ್ಲಿ ಇಂದು ಭೀಕರ ಬರ ಪರಿಸ್ಥಿತಿ ಇದೆ ಎಂದು ಅಂಕಿಅಂಶ ಸಮೇತ ಬಿಚ್ಚಿಟ್ಟಿದ್ದಾರೆ. ಕಾವೇರಿ ಕೊಳದ ಜಲಾಶಯಗಳಲ್ಲಿ ಪ್ರಸ್ತುತ ಕೇವಲ 36 TMC ನೀರು ಸಂಗ್ರಹವಿದ್ದು ಕಳೆದ ವರ್ಷ ಇದೇ ವೇಳೆಗೆ ಅದು 99 TMC ನೀರು ಆಗಿತ್ತು. ಈ ಬಾರಿ ಕರ್ನಾಟಕಕ್ಕೆ ನೀರಿನ ಕೊರತೆ ಇದೆ. ಈ ಬಾರಿ ಕರ್ನಾಟಕದಲ್ಲಿ ತೀವ್ರ ಮಳೆ ಅಭಾವದಿಂದಾಗಿ ನಮ್ಮಲ್ಲಿನ ನೀರಿನ ಸಮಸ್ಯೆ ಇದ್ದು ಹಾಗಾಗಿ ಈ ಒಂದು ಆದೇಶ ಪಾಲನೆ ಮಾಡಲು ಸಾಧ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಸ್ನೇಹಿತರೆ, ಕರ್ನಾಟಕದ ಅಧಿಕಾರಿಗಳು ನೀರು ಇಲ್ಲದ ವಾಸ್ತವ ಸ್ಥಿತಿ ಅಂಕಿಅಂಶ ಸಮೇತ ಪ್ರಾಧಿಕಾರದ ಮುಂದೆ ಇಟ್ಟರೂ ಕೂಡ ತಮಿಳುನಾಡಿನ ಪರವಾಗಿನೇ ಆದೇಶ ಹೊರಡಿಸಲಾಗಿದೆ. 3500 ಕ್ಯೂಸೆಕ್ ಅಂತೆ ಮುಂದಿನ 15 ದಿನ ನೀರು ಬಿಡಲೇಬೇಕು ಎಂದು ಸೂಚನೆ ಕೊಡಲಾಗಿದೆ. ಸದ್ಯ ಪ್ರಾಧಿಕಾರದ ಈ ಒಂದು ಹೊಸ ಆದೇಶದಿಂದ ಕಾವೇರಿ ಕೊಳ್ಳದ ರೈತರಲ್ಲಿ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದ್ದು ರಾಜ್ಯ ಸರ್ಕಾರ ಮುಂದಿನ ಕಾನೂನಾತ್ಮಕ ಹೆಜ್ಜೆಯತ್ತ ಮುಖ ಮಾಡಬಹುದು ಎಂದು ಹೇಳಲಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ.
ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಜುಲೈ ತಿಂಗಳಲ್ಲಿ ಹಣ ಜಮಾವಾಯಿತಾ ಕಮೆಂಟ್ ಮಾಡಿ. ಈಗಾಗಲೇ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿದೆ. ನಿನ್ನೆ ಬೆಂಗಳೂರಲ್ಲೂ ಕೂಡ ಮತ್ತೆ ಹಲವರು ಹಣ ಪಡೆದುಕೊಂಡಿರುವ ಒಂದು ಮಾಹಿತಿ ನಮಗೆ ಲಭ್ಯವಾಗಿದೆ. ಸಾಕಷ್ಟು ಜನರು ಕಮೆಂಟ್ ಮಾಡ್ತಿದ್ದಾರೆ, ನಿಮ್ಮ ಬ್ಯಾಂಕ್ ಖಾತೆಗೂ ಹಣ ಬಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಇದೀಗ ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಶೀಘ್ರವೇ ಪೂರ್ತಿಗೊಳ್ಳಲಿದೆ. ಹೌದು ಗೆಳೆಯರೆ, ನೀವೀಗ ಸ್ಕ್ರೀನ್ ಮೇಲೆ ಮಾಹಿತಿ ನೋಡ್ತಿರಬಹುದು. ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಜೂನ್ 6, 2023 ಅಧಿಕೃತ ಆದೇಶ ಹೊರಡಿಸಲಾಯಿತು. ಜುಲೈ 19, 2023 ಅರ್ಜಿ ಸಲ್ಲಿಕೆ ಆರಂಭವಾಯಿತು ಮತ್ತು ಆಗಸ್ಟ್ 30, 2023 ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಹೌದು ಗೆಳೆಯರೆ, ಮೈಸೂರಲ್ಲಿ ಈ ಒಂದು ಆಗಸ್ಟ್ 30, 2023 ಬೃಹತ್ ಕಾರ್ಯಕ್ರಮ ಮೂಲಕ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಕೊಡಲಾಗಿದೆ. ಹೌದು ಸ್ನೇಹಿತರೆ, ಇದೀಗ ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಪೂರ್ತಿಯಾದ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಎಂದು ಅಲ್ಲಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷಕ ವೇಮಗಲ್ ಮುನಿಯಪ್ಪನವರು ಸಭೆ ಮಾಡಿ ಹೇಳಿಕೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ 2026 ಜುಲೈ 19ಕ್ಕೆ 3 ವರ್ಷ ಪೂರೈಸುವ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಶಾಲಾ ಆವರಣಗಳು ಮತ್ತು ಇತರೆ ಪ್ರಮುಖ ಸಾರ್ವಜನಿಕ ಸ್ಥಳಗಳಲ್ಲಿ ವಿವಿಧ ಇಲಾಖೆಯ ಸಹಯೋಗದೊಂದಿಗೆ ಯೋಜನೆ ಫಲಾನುಭವಿಗಳ ಮಹಿಳೆಯರ ಕೈಯಿಂದಲೇ ಸಸಿ ನೆಡುವ ಕಾರ್ಯಕ್ರಮ ಆಯೋಜಿಸಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ. ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಜುಲೈ ತಿಂಗಳ ಕೊನೆ ವಾರದಲ್ಲಿ ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ 2,000 ರೂಪಾಯಿ ಜಮಾ ಆಗುತ್ತಿರುವುದು ದೃಢಪಟ್ಟಿದೆ. ನಮಗೆ ಕಮೆಂಟ್ ಕೂಡ ಬರ್ತಿದ್ದಾವೆ. ಹಾಗಾಗಿ ನೀವು ಕೂಡ ಕಮೆಂಟ್ ಮಾಡಿ, ಹಣ ಬಂತೋ ಬಂದಿಲ್ವೋ ಕಮೆಂಟ್ ಮಾಡಿ ತಿಳಿಸಿ. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.